ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಭವ್ಯ. ಇವತ್ತು ಬುಧವಾರ ಸಂಜೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆನೇ ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಭೀಮ್ ಅಮಾವಾಸ್ಯೆ. ಸೊ ಅದಕ್ಕೆ ಬೆಳಗ್ಗೆನೆ ಪೂಜೆ ಮಾಡೋಕ್ಕೆ ಸಂಜೆನೇ ದೇವರ ಮನೆ ಕೆಲಸ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಗನಿಗೆ ಸ್ನಾನ ಮಾಡಿಸ್ಬೇಕು ಅಂತ ಗೀಸರ್ ಆನ್ ಮಾಡಿದ್ದೆ. ನೀರು ಕಾಯೋ ಅಷ್ಟರಲ್ಲಿ ಸ್ವಲ್ಪ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನಿಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕೋ ಅಷ್ಟರಲ್ಲಿ ನನಗೆ ಸಾಕು ಮಾಡಿಸ್ಬಿಡ್ತಾನೆ. ಮಗನ ತುಂಟಾಟ ಒಂದೊಂದಲ್ಲ. ನನ್ನ ಮಗ ಎದೊಳೋ ಅಷ್ಟರಲ್ಲಿ ಮನೆಯೆಲ್ಲ ಗುಡಿಸಿ ನೆಲ ಒರೆಸ್ಕೊಳ್ತೀನಿ. ಹಾಗೆ ದೇವ್ರ ಮನೆ ಪೂಜೆ ಸಾಮಾನು ಕೂಡ ತೊಳ್ಕೊಂಡು ಒಂದು ಒಣಗಿರೋ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಎತ್ತಿಕೊಳ್ತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ಗೆ ವರ್ಕಿಂದ ಬರಬೇಕಾದ್ರೆ ಸೊಪ್ಪು ತೊಗೊಂಡು ಬನ್ನಿ ಅಂತ ಅಂದಿದ್ದೆ. ಡಿನ್ನರ್ಗೆ ಸೊಪ್ಪು ಸಾರು ಮಾಡೋಣ ಅಂತ ಸೊಪ್ಪನ್ನೆಲ್ಲ ಸೋಸ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ ವೀಕ್ಲಿ 2 ಡೇಸ್ ಆದರೂ ನಾನು ಸೊಪ್ಪು ಸಾರು ಮಾಡ್ತಾ ಇರ್ತೀನಿ. ಇನ್ನು ಅದನ್ನೆಲ್ಲ ಸೋಸಿ ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡ್ಕೊಳ್ತೀನಿ. ಇನ್ನು ಎಲ್ಲರೂ ಮನೇಲಿ ಹೇಗೆ ಮಾಡ್ತಾರೋ ನಾನು ಕೂಡ ಹಾಗೆ ಮಾಡೋದು. ಅಲ್ಲೇನು ಡಿಫ್ರೆಂಟ್ ಇರಲ್ಲ. ಕುಕ್ಕರ್ಗೆ ಸ್ವಲ್ಪ ಬೇಳೆ, 1 ಸ್ಪೂನ್ ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ, ಜೀರಿಗೆ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಈರುಳ್ಳಿ, ಟೊಮ್ಯಾಟೊ, ಹುಣಸೆಹಣ್ಣು ಮತ್ತು ಸ್ವಲ್ಪ ನೀರು ಹಾಕಿ ಸೊಪ್ಪು ಹಾಕ್ಬಿಟ್ಟು 5 ವಿಷಲ್ ಕೂಗಿಸ್ಕೊತೀನಿ. ಸೊಪ್ಪೆಲ್ಲ ಬೆಂದಾದಮೇಲೆ ಚೆನ್ನಾಗಿ ಮಸ್ತ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಸಾಂಬಾರು ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಅಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಆಯಿತು. ಇದಾಗಿತ್ತು ನೈಟ್ ಡಿನ್ನರ್. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ಥರ್ಸ್ಡೇ ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿ ದೇವರ ಫೋಟೋಗೆ ಅರಿಶಿನ ಕುಂಕುಮ ಇಟ್ಟು, ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಕೂಡ ಮಾಡಿಕೊಂಡೆ. ದೇವರ ನೈವೇದ್ಯಕ್ಕೆ ಸಿಂಪಲ್ಲಾಗಿ ಸಿಹಿ ಅವಲಕ್ಕಿ ಮಾಡಿಕೊಂಡಿದ್ದೆ. ಇನ್ನು ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಬೇಕು ಅಂತ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆನೆ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು. ಅವರ ದರ್ಶನ ಪಡೆದು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.